ಆಶೀರ್ವಾದವನ್ನು ಹಾರೈಸಿ ವಿಶೇಷವಾಗಿ ಈ ಸ್ವಾತಂತ್ರ್ಯೋತ್ಸವ ದಿನದಂದು ಇಲ್ಲೆಲ್ಲ ಮಕ್ಕಳು ಪಾಲ್ಗೊಂಡು ತಮ್ಮ ನೈಪುಣ್ಯತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೆಚ್ಚಿಗೆ ನಾನೇನು ಹೇಳಿದೆ, ಈ ಸ್ವಾತಂತ್ರ್ಯೋತ್ಸವದ ದಿನ ತಮಗೆಲ್ಲರಿಗೆ ಶುಭವನ್ನು ಕೋರಿ ಈ ಸಂದರ್ಭದಲ್ಲಿ ನನಗೂ ಕೂಡ ಅಧ್ಯಕ್ಷೀಯ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ವೇದಿಕೆ ಕೆಳಗಿರ್ತಕ್ಕಂಥ ಗಣ್ಯರಿಗೆ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಇವುಗಳನ್ನು ವಿತರಣೆ ಮಾಡಲಿಕ್ಕೆ ವಿನಂತಿಸಿಕೊಳ್ತೇವೆ. ಕೆಬಿಸಿಎನ್ಎಲ್ ಅರಣ್ಯ ಇಲಾಖೆಯ ವತಿಯಿಂದ ರೈತರಿಗೆ ಸಸಿಗಳ ವಿತರಣೆ ಆಗ್ತಾ ಇದೆ. ಎಲ್ಲ ಮಕ್ಕಳು ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಆ ಸಸಿಗಳು ಕೂಡ ಬಹಳಷ್ಟು ಉತ್ತಮವಾಗಿ ಈ ರೈತರು ಬೆಳೆಸಲಿ. ಹಸಿರೇ ಉಸಿರಿಂದ ನುಡಿಯಂತೆ ಕೆಪಿಸಿಎನ್ಎಲ್ ಇಲಾಖೆ ವತಿಯಿಂದ ಅರಣ್ಯ ಇಲಾಖೆ ನಮ್ಮ ಬಸವನಾಡಿಗೆ ನೀಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಾಹೇಬರು ಕೆಬಿಸಿಎನ್ಎಲ್ ಅರಣ್ಯ ಇಲಾಖೆಯ ವತಿಯಿಂದ ರೈತರಿಗೆ ಸಸಿಗಳ ವಿತರಣೆ ಆಗ್ತಾ ಇದೆ. ಈ ಸಸಿಗಳನ್ನ ತೆಗೆದುಕೊಳ್ಳಿಕ್ಕೆ ವಿನಂತಿಸ್ತೇವೆ. ಗೌಡಪ್ಪ ಸಿ ಅಂಬಲಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಹೇಶ್ ಸಿದ್ದಪ್ಪ ಹಿರೇಕುರ್ಮರ್, ಸಂಗಮೇಶ್ ಮೈಲೇಶ್ವರ್, ಪರಮಾನಂದ ಓಲೇಕರ್, ರಾಮಣ್ಣ ದೊಡ್ಮನಿ. ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ, ನಿಮಗೇಕೆ ಕೊಡಬೇಕು? ನೀವು ಹಿಮದಂದಿಕೆ ಚಲಾಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನವಿಮಾನ ನಿನ್ನಂತ ಕಚ್ಚಿನಾಗಿ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೀಳೈತಿ. ಅಂಜಿಕೆ ಮುಗರಿದಿರ ನಾನೈತಿ. ಕಿತ್ತೂರು ದೇಶ ನಿಮ್ಮನ್ನು ಸಾಧಿ ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ಧೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.